ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಸ್ವಲ್ಪ ಲೇಟಾಗಿದ್ವಿ. ದಿನ ಬೆಳಗ್ಗೆ 5:30 ಎದ್ದು ಸ್ಕೂಲಿಗೆ ಕಳಿಸು, ಬಾಕ್ಸ್ ರೆಡಿ ಮಾಡು, ಒಂದು ಸ್ವಲ್ಪ ಬೇಜಾರಾಗೋಗ್ಬಿಟ್ಟಿತ್ತು. ಅದಕ್ಕೆ ಇವತ್ತು ಒಂದು ಸ್ವಲ್ಪ 7:30 ಎದ್ದೆ. ನನ್ನ ಮಗ ನೋಡಿ 9 ಗಂಟೆ ಆಗಿದೆ, ಇವಾಗ ಎದ್ದು ಬಂದ. ನಮ್ಮ ಮನೆಯವರು ಇವತ್ತು ಏನೋ ಕೆಲಸ ಇದೆ ಅಂತ ಬೆಂಗಳೂರಿಗೆ ಹೋದರು. ಅದಕ್ಕೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಾದರೂ ಲೈಟಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಇಲ್ಲ ಏನಾದರೂ ಇಡ್ಲಿ ತರಿಸ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಇವಾಗ ನನ್ನ ಚಿಕ್ಕ ಮಗ ಎದ್ದು ಬಂದ. ಹೇಳಿ ಅವ್ರು ನಾವು ಚಿಕ್ಕ ಮಗ ಎದ್ದು ಬಂದು ನೋಡಿ ಮುದ್ದು ಮಾಡ್ತಾಯಿದ್ದಾನೆ. ಚಳಿ ಅಂತೆ ಅವನಿಗೆ, ಅದಕ್ಕೆ ಬಂದು ನನ್ನ ತಪ್ಕೊಂಡು ಕೂತಿದ್ದಾನೆ. ಆಮೇಲೆ ನನ್ನ ಮಗ ಇವತ್ತು ಒಂದು ಸ್ವಲ್ಪ ಶೋಕೇಸೆಲ್ಲ ಕ್ಲೀನ್ ಮಾಡ್ತಾಯಿದ್ದಾನೆ. ರಜಾ ಇದೆಯಲ್ಲ, ರಜಾ ಇದ್ದರೆ ಅವ್ನು ಏನಾದರೂ ಅವ್ನು ರೂಮ್ ಕ್ಲೀನ್ ಮಾಡೋದು ಅಥವಾ ಶೋಕೇಸ್ ಕ್ಲೀನ್ ಮಾಡೋದು ಏನಾದರೂ ಒಂದು ಕೆಲಸ ಮಾಡ್ತಿರ್ತಾನೆ. ನಾನೇನು ಹೇಳಲೇ ಇಲ್ಲ ಅವನಿಗೆ ಕ್ಲೀನ್ ಮಾಡು ಅಂತ. ಅವನೇ ಎಲ್ಲ ಶೋಕೇಸ್ ಗಲೀಜಾಗಿದೆ ಅಮ್ಮ ಒರೆಸ್ತೀನಿ ಅಂದ. ಸರಿ ಆಯ್ತಪ್ಪ ಒರೆಸು ಅಂತ ಹೇಳಿದೆ. ಎಲ್ಲ ಕ್ಲೀನ್ ಮಾಡ್ದೆ. ಅಷ್ಟರಲ್ಲಿ ನಾನು ಮಾಡ್ತಿದ್ಯಾ? ಬೆಳಗ್ಗೆನೆ ಜ್ಯೂಸ್ ಅಣ್ಣ ಗಂಟ್ಲು ನೋವಾಗಿದೆ, ಕುಡಿಬೇಡ ಪಾಪು. ಬೇಡ ಅಂತ ಹೇಳಿದ್ರೆ ಕೇಳಲ್ಲ. ನನಗೊಂದು ಸ್ವಲ್ಪ ಕೊಡು. ನಾನು ಸ್ವಲ್ಪ ರಜಾ ಇತ್ತಲ್ಲ ಅಂದ್ಬಿಟ್ಟು ಮೆಂತ್ಯ ನೆನೆಸಿದ್ದೆ, ಸ್ವಲ್ಪ ತಲೆಗೆ ಹಚ್ಕೊಳ್ಳೋಣ ಅಂತ ಹೇಳಿ. ಅದಕ್ಕೆ ನಮ್ಮ ಮನೆ ಹತ್ರನೇ ದಾಸವಾಳ ಗಿಡ ಇತ್ತು. ಸ್ವಲ್ಪ ದಾಸವಾಳ ಕಿತ್ಕೊಂಡು ಒಂದು ದಾಸವಾಳ ಹೂವು, ದಾಸವಾಳ ಎಲೆ ಮತ್ತು ಈ ಮೆಂತ್ಯ 3 ಜೊತೆಗೆ ಇದಕ್ಕೆ ನಾನೊಂದು ಸ್ವಲ್ಪ ಮೊಸರು ಹಾಕ್ತೀನಿ. ಇದೆಲ್ಲ ಹಾಕಿ ತಲೆಗೆ ಹಚ್ಕೊಳ್ಳೋಣ ಇವತ್ತು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಕೊಂಡೆ. ಇದು ಹಚ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ವಾರಕ್ಕೊಂದ್ಸಲನಾದರೂ ಹಚ್ಕೋಬೇಕು. ಇದನ್ನು ಹಚ್ಕೊಂಡ್ರೆ ನಮಗೆ ಡ್ಯಾಂಡ್ರಫ್ ಆಗಿರ್ಬೋದು ಅಥವಾ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಮತ್ತು ಕೂದಲು ಸಾಫ್ಟ್ ಆಗುತ್ತೆ. ಇದು ಹಚ್ಕೊಳ್ಳೋದ್ರಿಂದ ಸಿಕ್ಕಾಬಿಟ್ಟೆ ಸಾಫ್ಟ್ ಆಗುತ್ತೆ, ಕೂದಲು ತಂಪಾಗುತ್ತೆ, ಮತ್ತು ಬಾಡಿ ಹೀಟ್ ಆಗಿದ್ರೂ ತುಂಬ ತಂಪಾಗುತ್ತೆ. ಅದಕ್ಕೆ ನಂಗೆ ಸ್ವಲ್ಪ ಹೀಟ್ ಆಗಿಬಿಟ್ಟಿತ್ತು, ಸ್ವಲ್ಪ ತುಂಬ ದಿನ ಆಗಿತ್ತು ಹಚ್ಕೊಂಡು. ನಾನು ಅದಕ್ಕೆ ಡ್ಯಾಂಡ್ರಫ್ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಹಚ್ಕೊಂಡು 1/2 hour ಬಿಟ್ಟು ಸ್ನಾನ ಮಾಡೋಣ ಅಂದ್ಕೊಂಡು ಎಲ್ಲ ಹಚ್ಕೊಂಡು ಕೂತ್ಕೊಂಡೆ. ಇನ್ನೂ ಸ್ವಲ್ಪ ಮಿಕ್ಕಿತ್ತು, ಅದಕ್ಕೆ ನನ್ನ ಮಗ ನನಗೂ ಸ್ವಲ್ಪ ಹಚ್ಚೋಣ ಅಂತ ಹೇಳಿದೆ. ಅವನಿಗೂ ಹಚ್ಬಿಟ್ಟು ಒಂದು 1/2 hour ಬಿಟ್ಟು ಸ್ನಾನ ಮಾಡ್ತೀನಿ ಅಂತ ಹೇಳಿದೆ. ಅಷ್ಟೊತ್ತಿಗೆ ನಮ್ಮ ಪಕ್ಕದ ಮನೆಯವರು ಮಕ್ಕಳೆಲ್ಲ ಬಂದಿದ್ದರು ನನ್ನ ಮಗನ ಜೊತೆ ಆಟ ಆಡೋಕ್ಕೆ. ಇವರಿಬ್ಬರು ಅಂದರೆ ತುಂಬ ಇಷ್ಟ. ಇವ್ರ ಜೊತೆ ಕುತ್ಕೊಂಡು ಆಟ ಆಡ್ತಾ ಇರ್ತಾನೆ. ಅದಕ್ಕೆ ಆಟ ಆಡ್ಕೊಳ್ಳಿ ಅಷ್ಟೊತ್ತಿಗೆ ನಾವು ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ, ಇವತ್ತೆಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಕೇಳ್ತಾಯಿದ್ದೆ. ಅದಕ್ಕೆ ಎಲ್ಲರೂ ಕರ್ಕೊಂಡು ಹೋಗೋಣ ಅಂತ ಫೈನಲಿ ರೆಡಿ ಆದ್ವಿ. ಲೆಟ್ಸ್ ಗೋ. ಎಲ್ಲಿಗೆ ಹೋಗ್ತೀವಿ ಅಂತ ಇಲ್ಲಿ ಗೇಮ್ಸ್ ಆಡೋಣ, ಮಕ್ಕಳಿಗೆ ಗೇಮ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಗೇಮ್ಸ್ ಆಡೋಣ ಅಂತ ಕರ್ಕೊಂಡು ಬಂದೆ. ಟ್ರಾಂಪಲಿಂಗ್ ಆಡ್ತೀವಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಆಟ ಆಡ್ಕೊಳ್ಳಿ, ಒಳ್ಳೆ ಎಂಜಾಯ್ ಮಾಡಿಬಿಟ್ಟು ನನ್ನ ಮಕ್ಕಳು ಸಖತ್ ಖುಷಿಪಟ್ಟು ಜಂಪ್ ಮಾಡೋದು ಮತ್ತು ಕ್ಲೈಂಬಿಂಗ್ ಇರ್ತೀವಲ್ಲಿ ಕ್ಲೈಂಬ್ ಮಾಡೋದು ಎಲ್ಲ ಆಟ ಆಡಿದ್ರು. 1/2 hour ತೊಗೊಂಡಿದ್ದೆ ನಾನು ಆಟಾಡೋದಕ್ಕೆ. ಸಾಕು, ಇನ್ನೂ ಜಾಸ್ತಿ ಕಡೆ ಸುಸ್ತಾಗ್ಬಿಡುತ್ತೆ. ಪಾಪು ಇದ್ದಾನೆ, ನೋಡ್ಕೊಂಡು ಬೀಳು. ನನಗೆ ಕ್ಲೈಂಬಿಂಗ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಕ್ಲೈಂಬ್ ನನಗೆ ಜಂಪ್ ತುಂಬ ಇಷ್ಟ ಆಗುತ್ತೆ. ಜಂಪ್ ಮಾಡೋನು ಕುತ್ಕೊಳ್ಳೋನು ಫುಲ್ ಎಂಜಾಯ್ ಮಾಡ್ದೆ. ಇದೆಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಆಲ್ರೆಡಿ ಇನ್ನು ಇವ್ರು ಬಂದು ಅಂದರೆ ಆಟ ಆಡ್ಕೊಂಡು ಸ್ವಲ್ಪ ನನ್ನ 10 minutes ಟೈಮ್ ಇತ್ತು. ಅದಕ್ಕೆ ಸರಿ ಆಟ ಇನ್ನೊಂದು ಗೇಮ್ಸ್ ಇತ್ತು, ಬಾಲ್ಸ್ ಎಲ್ಲ ಇದಕ್ಕೆ ಹಾಕೋದು, ಅದನ್ನು ಆಟ ಆಡ್ತಾಯಿದ್ವಿ. ಸರಿ ಆಟ ಆಡಾದ್ಮೇಲೆ ಮುಗಿಸ್ಕೊಂಡು ಹೊಟ್ಟೆ ಹಸಿತಾಯ್ತಲ್ಲ, ಕೆಳಗಡೆ ಒಂದು ಕೆಫೆ ಇತ್ತು, ಅಲ್ಲಿ ಏನೂ ಇರಲಿಲ್ಲ, ಬರೀ ಫ್ರೆಂಚ್ ಫ್ರೈಸ್ ಮತ್ತು ಕೊಡಾಡೋ ಶಾರ್ಟ್ಸ್ ಇತ್ತು. ಅದೆರಡೇ ತೊಗೊಂಡ್ವಿ, ಸಾಕು ಸದ್ಯಕ್ಕೆ ಅಂದ್ಬಿಟ್ಟು ಜ್ಯೂಸ್ ತೊಗೊಂಡಿದ್ವಿ. ಓರಿಯೋ ಮಿಲ್ಕ್ ಶೇಕ್ ತೊಗೊಂಡಿದ್ದೆ ನನ್ನ ಮಗ. ಇದೆಲ್ಲ ಕುಟ್ಕೊಂಡು ಅಷ್ಟೊತ್ತಿಗೆ ಆಲ್ರೆಡಿ 2:30 2:40 ಆಗೋಯಿತು ಟೈಮು. ಹೊರಗಡೆ ಅಂದರೆ ಮಳೆ ಬರ್ತಾಯಿತ್ತು, ಸ್ವಲ್ಪ ನಡೀತಾ ಇತ್ತು. ನಾವು ಓಡ್ಬಿಟ್ವಿ, ಇರಲಿಲ್ಲ, ಇನ್ನು ಮನೆಗೆ ಹೋಗಿಸಿದ್ರೆ ಟೈಮ್ ಆಗುತ್ತೆ ಅಂತ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಓಕೆ, ಬಾಯ್ ಬಾಯ್.